Hi friends, uh, in this video you're going to learn how to speak in Kannada at a bus stop where you are going to ask help from Kannadiga. Let's begin. I have to go to Majestic. Will buses going to Majestic come here? So I have to go to Majestic. You can say ನಾನು ಮೆಜೆಸ್ಟಿಕ್ಗೆ ಹೋಗಬೇಕು. So ಹೋಗಬೇಕು is have to go to, ಬೇಕು is I want or I have to. ಸೊ ನಾನು ಮೆಜೆಸ್ಟಿಕ್ಗೆ ಹೋಗಬೇಕು. ಐ ಹ್ಯಾವ್ ಟು ಗೋ ಟು ಮೆಜೆಸ್ಟಿಕ್. ವಿಲ್ ಬಸ್ಸಸ್ ಗೋಯಿಂಗ್ ಟು ಮೆಜೆಸ್ಟಿಕ್ ಕಮ್ ಹಿಯರ್? ಸೊ ಹಿಯರ್ ಇನ್ ಕನ್ನಡ ಮೆಜೆಸ್ಟಿಕ್ಕಿಗೆ ಹೋಗುವ ಬಸ್ಸು ಇಲ್ಲಿ ಬರುತ್ತಾ? ಸೊ ಮೆಜೆಸ್ಟಿಕ್ಕಿಗೆ ಹೋಗುವ, ಸೊ ಬಸ್ಸಸ್ ಗೋಯಿಂಗ್ ಟು ಮೆಜೆಸ್ಟಿಕ್ ವಿಲ್ ಕಮ್ ಹಿಯರ್. ಸೊ ಇಲ್ಲಿ ಬರುತ್ತಾ, ಇಲ್ಲಿ ಈಸ್ ಹಿಯರ್, ಬರುತ್ತಾ ಈಸ್ ವಿಲ್ ಕಮ್. ಮೆಜೆಸ್ಟಿಕ್ಗೆ ಹೋಗುವ ಬಸ್ಸು ಇಲ್ಲಿ ಬರುತ್ತಾ? ನಾನು ಮೆಜೆಸ್ಟಿಕ್ಕಿಗೆ ಹೋಗಬೇಕು, ಮೆಜೆಸ್ಟಿಕ್ಗೆ ಹೋಗೋ ಬಸ್ ಇಲ್ಲಿ ಬರುತ್ತಾ? ಅದರ್ವೈಸ್ ಯು ಕ್ಯಾನ್ ಸಿಂಪ್ಲಿ ಆಸ್ಕ್ ದ ಸೆಕೆಂಡ್ ಸೆಂಟೆನ್ಸ್, ಮೆಜೆಸ್ಟಿಕ್ಗೆ ಹೋಗುವ ಬಸ್ ಇಲ್ಲಿ ಬರುತ್ತಾ? ಫಾರ್ ದ್ಯಾಟ್ ಹಿ ಈಸ್ ರಿಪ್ಲೈಯಿಂಗ್ ಎಸ್ ಇಟ್ ವಿಲ್ ಕಮ್ ಹಿಯರ್. ಹೌದು, ಎಸ್ ಇಸ್ ಹೌದು, ಇಲ್ಲಿ ಬರುತ್ತೆ, ಇಲ್ಲಿ ಈಸ್ ಹಿಯರ್ ಅಂಡ್ ಬರುತ್ತೆ ವಿಲ್ ಕಮ್. ವಿಚ್ ಬಸ್ಸಸ್ ವಿಲ್ ಗೋ? ಯಾವ ಬಸ್ಸು ಹೋಗುತ್ತೆ? ಸೊ ವಿಚ್ ಬಸ್ ವಿಲ್ ಗೋ ಇಸ್ ಯಾವ ಇಸ್ ವಿಚ್, ಬಸ್ ಇಸ್ ಅಗೇನ್ ಬಸ್, ಹೋಗುತ್ತೆ ಈಸ್ ವಿಲ್ ಗೋ. ಯಾವ ಬಸ್ಸು ಹೋಗುತ್ತೆ? 333 ಬಸ್ಸಸ್ ವಿಲ್ ಗೋ. 333 ಬಸ್ಗಳೆಲ್ಲ ಹೋಗುತ್ತೆ. ಸೊ ಹಿ ಈಸ್ ಟೆಲಿಂಗ್ 2-3 ಬಸ್ಸಸ್, ಸೊ ಹಿ ಈಸ್ ಟೆಲಿಂಗ್ ಇನ್ ದಿಸ್ ವೇ, ಬಸ್ಸುಗಳೆಲ್ಲ ಮೀನ್ಸ್ ಬಸ್ಸಸ್, ಸೊ ಪ್ಲೂರಲ್. 333 ಬಸ್ಗಳೆಲ್ಲ ಹೋಗುತ್ತೆ. ವೆನ್ ಇಸ್ ದ ನೆಕ್ಸ್ಟ್ ಬಸ್ ಯು ಆರ್ ಆಸ್ಕಿಂಗ್. ಮುಂದಿನ ಬಸ್ ಯಾವಾಗ ಬರುತ್ತೆ? ಸೊ ಮುಂದಿನ ಇಸ್ ನೆಕ್ಸ್ಟ್. ವೆನ್ ಇಸ್ ದ ನೆಕ್ಸ್ಟ್ ಬಸ್? ಮುಂದಿನ ಬಸ್ ಯಾವಾಗ ಈಸ್ ವೆನ್. ಮುಂದಿನ ಬಸ್ ಯಾವಾಗ ಬರುತ್ತೆ. ಮುಂದಿನ ಬಸ್, ಮುಂದಿನ ಇಸ್ ನೆಕ್ಸ್ಟ್, ಯಾವಾಗ ಇಸ್ ವೆನ್, ಬರುತ್ತೆ ಇಸ್ ವಿಲ್ ಕಮ್. ಸೊ ವೆನ್ ಇಸ್ ದ ನೆಕ್ಸ್ಟ್ ಬಸ್, ಅದರ್ವೈಸ್ ವೆನ್ ವಿಲ್ ಬಿ ದ ನೆಕ್ಸ್ಟ್ ಬಸ್. ಮುಂದಿನ ಬಸ್ ಯಾವಾಗ ಬರುತ್ತೆ? It will come within 5-10 minutes. So he's saying it will come within 5-10 minutes. In Kannada it is ಇನ್ನು 5-10 ನಿಮಿಷಗಳಲ್ಲಿ ಬರುತ್ತೆ. ಸೊ 5 is 5 and 10 is 10. ಇನ್ನು is within, ಇನ್ನು 5-10 ನಿಮಿಷಗಳಲ್ಲಿ. ಸೊ ನಿಮಿಷ is minutes, ನಿಮಿಷಗಳಲ್ಲಿ is within 5-10 minutes ಬರುತ್ತೆ, will come. You are saying for that absolutely have to say ಧನ್ಯವಾದಗಳು. ಧನ್ಯವಾದಗಳು is thank you. You are saying thanks for them. Okay, I hope this would have helped you. Start speaking with the people. That's the only way you can learn faster. Thanks. Subscribe me for more videos.